ಟ್ರೈಲರ್ ಬಿಡುಗಡೆಯಾಗಲಿ, ಜನಮನ ಸೂರೆಗೊಳ್ಳಲಿ, ಚಿತ್ರಮಂದಿರಕ್ಕೆ ಜನಸಾಗರ ಹರಿದು ಬರಲಿ. ನಮ್ಮ ಪೃಥ್ವಿ ಆಗ್ಬೋದು, ಮಿಲನವ್ರು ಆಗ್ಬೋದು, ಅತ್ಯದ್ಭುತವಾದಂತಹ ಒಂದು ಹೊಸ ಜೋಡಿಯನ್ನು ಹಾಗೆ ಕಾಣ್ತಾ ಇದ್ದಾರೆ. ಆ ಜೋಡಿಗೆ ಶುಭವನ್ನ ಕೊಡಬೇಕು. ಅವರ ಜೊತೆಗೆ ತುಂಬಾ ಚೆನ್ನಾಗಿ ಮಾಡಿರೋ ಇನ್ನೊಂದು ಜೋಡಿ ಇದೆ, ಅದು ನಾನು ಸುಧಾ ಬೇಡವಾಡಿ. ನಮ್ಮಿಬ್ಬರು ಪರಿಶ್ರಮದ ಫಲವೇ ಪೃಥ್ವಿ. ಹಾಗಾಗಿ ಅದನ್ನ ನೋಡ್ಬೇಕು ಅಂತಂದ್ರೆ ವೇದಿಕೆ ಮೇಲೆ ಬಂದು ನೋಡೋದಾಗಿಂತ ಹೆಚ್ಚಾಗಿ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಲಿ ಆ ಅಪೇಕ್ಷೆ ಇಟ್ಕೊಂಡು ಮಾಡಿದೀವಿ. ನವೀನ್ ಅವ್ರಿಗೆ, ನವೀನ್ ದ್ವಾರಕಾನಾಥ್ ಅವರಿಬ್ರು, ಆ ನವೀನ್ ದ್ವಯರಿಗೆ ಸಕ್ಸಸ್ ಅನ್ನ ಕೊಡ್ತಾ ಇದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಿರಿಯರಾದಂತಹ ಕೆ ಚಂದ್ರು ಅವರಿದ್ದಾರೆ, ಅವರು ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಈ ಚಿತ್ರದ ಕಥೆಯನ್ನು ಹೇಳಿ ನನ್ನ ಪಾತ್ರವನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಅದು ಭಾಳ ಇಂಪಾರ್ಟೆಂಟು. ನಾನು ಮೊದಲನೇ ಸಲ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಲ್ಯಾಪ್ಟಾಪ್ ಓಪನ್ ಮಾಡಿ ಸ್ಟೋರಿ ಬೋರ್ಡ್ ಇಟ್ಕೊಂಡು ನನಗೆ ಕತೆ ಹೇಳಿದ್ರು. ನನಗೆ ಅದು ಹೊಸ ಅನುಭವ. ಯಾಕಂದರೆ ನನಗೆ ಯಾವ ಡೈರೆಕ್ಟರ್ ನನಗೆ ಕರೆದ್ಬಿಟ್ಟು ಕತೆ ಹೇಳಿದ್ದೇ ಇಲ್ಲ. ನೀವೊಂದು ಕಾಮಿಡಿ ನೋಡಿದೆ ಮಾಡ್ಬೇಕಣ ಅಷ್ಟೇ ನನಗೆ ಕೊಟ್ಟಿರೋದು. ಹಾಗೇನೆ ಒಂದು 200 ಸಿನಿಮಾ ಮಾಡಿಬಿಟ್ಟಿದ್ದೀನಿ. ಇವರು ಪಾಪ ಡಿಟೇಲಾಗಿ ಕತೆ ಹೇಳಿದ್ರು. ಆ ಕತೆ ಕೇಳುವುದೇ ಒಂದು ಆನಂದ ಆಗಿತ್ತು ನನಗೆ. ಆಮೇಲೆ ಆ ಪಾತ್ರ ನೋಡಿದ್ರೆ ನನಗೆ ಹೋಟೆಲ್ ಮಾಲೀಕನ ಪಾತ್ರನೇ ಕೊಟ್ಟರು. ಸೊ ಆ ಹೋಟ್ಲಲ್ಲಿ ಇವರಿಬ್ಬರ ಪ್ರೀತಿಗೆ ಬಿಸಿಲು ಹಾಕುವಂಥ ಕೆಲಸ ನನ್ನದಾಗಿರುತ್ತೆ ಅಂತ ಒಂದು ಪಾತ್ರವನ್ನು ಕೊಟ್ಟರು. ಆ ಪಾತ್ರವನ್ನು ಮಾಡುವಾಗ ನನಗೆ ಒಂದು ಅಳಕಿತ್ತು. ಏನಂದರೆ ಹೊಸ ನಿರ್ದೇಶಕರು ಈ ಸ್ಟೋರಿ ಬೋರ್ಡ್ ಎಲ್ಲ ಇಟ್ಕೊಂಡು ಡೈರೆಕ್ಟ್ ಮಾಡ್ತಾರೆ, ಹೆಂಗಿರುತ್ತೋ ಏನೋ ನಮ್ಗೆ ಅದು ಅನುಭವ ಇಲ್ಲ, ಹೆಂಗಪ್ಪ ಅಡ್ಜಸ್ಟ್ ಆಗೋದು ಇವರಿಗೆ, ಈ ಹೊಸ ಪೀಳಿಗೆಗೆ ಅಡ್ಜಸ್ಟ್ ಆಗೋದು ಇದೆಯಲ್ಲ, ಅದು ಭಾಳ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಕಾತರವಾಗಿತ್ತು, ಏನಪ್ಪ ಹೆಂಗೆ ಅಂತ. ಬಟ್ ಅವ್ರು ಕೆಲಸ ಮಾಡುವ ಶೈಲಿ ನೋಡಿದಾಗ ತುಂಬ ನುರಿತ ನಿರ್ದೇಶಕ ಯಾವ ರೀತಿ ಮಾಡ್ತಾರೋ ಅದೇ ಥರ ಮಾಡಿದ್ರು. ನನಗೆ ಭಾಳ ಖುಷಿ ಆಯಿತು. ಆಗಲೇ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ಈ ಪಿಕ್ಚರ್ ಚೆನ್ನಾಗಿ ಬರುತ್ತೆ ಅಂತ. ಯಾಕಂದರೆ ಅವರು ಪ್ರತಿಯೊಂದು ಭಾವನೆನ ಭಾಳ ಚೆನ್ನಾಗಿ ಆರ್ಟಿಸ್ಟ್ಗಳಿಗೆ ಹೇಳ್ಕೊಡೋದು, ಹಿಂಗೆ ಇದೇ ಭಾವನೆ ಬರಬೇಕು ಅಂತ. ಅಷ್ಟು ಚೆನ್ನಾಗಿ ಅವ್ರ ಪಾತ್ರವನ್ನು ಅರ್ಥ ಮಾಡ್ಕೊಂಡಿದ್ರು. ಅವ್ರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಅರ್ಥ ಮಾಡ್ಸೋಕ್ಕೆ ಸಾಧ್ಯ ಅಂತ ಅದ್ಭುತವಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದನ್ನ ನೋಡಿದಾಗ ನನಗೆ ಗ್ಯಾರಂಟಿ ಇತ್ತು ಎಲ್ಲರೂ ಈ ಸಿನಿಮಾದಲ್ಲಿ ಅವ್ರವ್ರ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ, ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಹುಟ್ಕೊಳ್ತು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ಥರ ಸಬ್ಜೆಕ್ಟ್ಗಳು, ಒಂದು ಸಂಸಾರ ಕೂತ್ಕೊಂಡು ನೋಡುವಂಥ ಸಬ್ಜೆಕ್ಟು, ಫ್ಯಾಮಿಲಿ ಆಡಿಯನ್ಸ್ ಬರುವಂಥ ಸಬ್ಜೆಕ್ಟು, ಒಂದು ಸಂಬಂಧಗಳನ್ನು ಬೆಸೆಯುವಂಥ ಸಬ್ಜೆಕ್ಟು, ಈ ಸಬ್ಜೆಕ್ಟ್ ಬಂದು ಭಾಳ ದಿವಸಗಳಾಗಿತ್ತು. ಇಲ್ಲಿ ನಮ್ಮ ಡೈರೆಕ್ಟರ್ ಶಶಾಂಕ್ ಅವರು ಅದ್ಭುತವಾದಂಥ ಕೌಸಲ್ಯ ಸುಪ್ರಜರಾಮ ಅನ್ನೋ ಚಿತ್ರ ಮಾಡಿದ್ದಾರೆ. ಆ ಥರದ ಚಿತ್ರಗಳು ಬರ್ತಾನೆ ಇಲ್ಲ ಅನ್ನಿಸ್ತಾ ಟೈಮಲ್ಲಿ ಈಗ ಇನ್ನೊಂದು ಸೇರ್ಪಡೆ ಆಗಿದೆ ಆ ಚಿತ್ರಕ್ಕೆ, ಅದು ಫಾರ್ ರಿಜಿಸ್ಟ್ರೇಷನ್. ಭಾಳ ಖುಷಿ ಆಗ್ತಿದೆ. ಐ ಆಮ್ ಶ್ಯೂರ್ ನೀವೆಲ್ಲ ಸಿನಿಮಾ ನೋಡಿದಾಗ ನಿಮ್ಮ ಮನಸ್ಸು ಕಲ್ಕತ್ತೆ, ನಿಮ್ಮ ಮನಸ್ಸನ್ನು ಮುಟ್ಟತ್ತೆ, ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ. ಐ ವಿಶ್ ದ ಹೋಲ್ ಟೀಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ ಬರುತ್ತೆ, ಎಲೆಕ್ಷನ್ ಬರುತ್ತೆ, IPL ಬರುತ್ತೆ, ನೋಡಿ ಎಲ್ಲರೂ ಫೆಬ್ರವರಿ ಬಂದ್ಬೇಡ ಅಂತ ಹರಿಬರಿಲಿರ್ತಾರೆ. ಅದ್ರ ರಿಸಲ್ಟ್ ಕಾಣ್ತಾ ಇದೆ. ನಮ್ಗೆ 2 ವಾರದಿಂದ 6 ರಿಂದ 8 ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಅದು ಮೇ ಬಿ 10 ಆಗ್ಬೋದು ಈ ಎಂಡ್ ಮುಗಿಯೋಷ್ಟೊತ್ತಿಗೆ. ಸೊ ಇವೆಲ್ಲ ಚಾಲೆಂಜ್ಗಳ ಮಧ್ಯೆ ಒಂದು ಈ ಚಿತ್ರ ಬರ್ತಾ ಇದೆ. ಇದ್ರ ಕಂಟೆಂಟ್ ನೋಡಿದ್ರೆ ಗೊತ್ತಾಗುತ್ತೆ, ಇದೊಂಥರ ಡಾರ್ವಿನ್ ಥಿಯರಿ ಇದೆ, ಸ್ಟ್ರಗ್ಲಿಂಗ್ ಫಾರ್ ದ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋ ತರ ಈ ಚಿತ್ರ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಸೊ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಥಿಯೇಟರ್ ಸೆಟಪ್ ಪ್ಲಾನ್ ಮಾಡ್ತಾ ಇದೀವಿ. ಮೊದಲನೇದಾಗಿ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ತರ ಕಾಣಿಸುತ್ತೆ, ಕ್ಲಾಸ್ ಕಂಟೆಂಟ್ ಇರೋದ್ರಿಂದ ನಾವು ಅದೇ ತರ ಥಿಯೇಟರ್ ಸೆಟಪ್ ಹೋಗ್ತಾ ಇದೀವಿ. 18+ ಥಿಯೇಟರ್ಸ್ ರಿಲೀಸ್ ಮಾಡ್ತಾ ಇದೀವಿ ಎಂಟೈರ್ ಕರ್ನಾಟಕ, ಪ್ಲಸ್ ವರ್ಲ್ಡ್ ರಿಲೀಸ್ ನ ಪ್ಲಾನ್ ಮಾಡ್ತಾ ಇದೀವಿ ಸೆಕೆಂಡ್ ವೀಕ್ ಇಂದ. ಸೊ ಫಸ್ಟ್ ವೀಕ್ ಕರ್ನಾಟಕ ಮಾತ್ರ ರಿಲೀಸ್ ಮಾಡ್ತಾ ಇದೀವಿ. ಸೊ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸರ್ ಹೇಳಿದಾಗೆ ಎಲ್ಲರೂ ಥಿಯೇಟರ್ ಸಿನಿಮಾ ನೋಡ್ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಡಾರ್ಲಿಂಗ್ ಕೃಷ್ಣ ಸರ್ ಮತ್ತು ಮಿಲನ್ ಮೇಡಮ್ ಅವರ ಆನಿವರ್ಸರಿ ಇದೆ, ಇನ್ನೊಂದು ವೆಡ್ಡಿಂಗ್ ಆನಿವರ್ಸರಿ 2-3 ಡೇಸ್ ಅಲ್ಲಿ. ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮಾಡಿರುವಂತದ್ದು ನವೀನ್ ಸರ್ ಮತ್ತೆ ಪ್ರೊಡ್ಯೂಸರ್ ನವೀನ್ ಸರ್ ಅವ್ರ ಜೊತೆ ಫಸ್ಟ್ ದಿನದಿಂದ ಇರುವಂತ ತುಂಬಾ ಜನರ ಹೆಸರು ಫಸ್ಟ್ ಹೇಳಿದ್ರು ತಪ್ಪಾಗುತ್ತೆ, ಲಾಸ್ಟ್ ಹೇಳಿದ್ರು ತಪ್ಪಾಗುತ್ತೆ. ಹಾಗಾಗಿ ಫಸ್ಟ್ ದಿನದಿಂದ ಜೊತೆಲಿದ್ದವ್ರು ಎಲ್ಲರಿಗೂ ಅನಂತ ಧನ್ಯವಾದಗಳು. ಈ ಸ್ಕ್ರೀನ್ ಮೇಲೆ ಇಷ್ಟೊಂದು ಚೆನ್ನಾಗಿ ಚಿತ್ರ ಬಂದಿದೆ ಅಂದ್ರೆ ಎಲ್ಲರ ಪರಿಶ್ರಮಗಳೇ ಕಾರಣ.
ನಾನು ಚಿತ್ರದ ಫಸ್ಟ್ ಸ್ಕೆಡ್ಯೂಲಲ್ಲಿ ಇರಲಿಲ್ಲ, ಬಟ್ ಆದರೆ ಆ ಸಿನಿಮಾದ ಹೈಪು ತುಂಬಾ ಇತ್ತು. ಅವಾಗ ನನಗೊಂದು ಅವಕಾಶ ಸಿಕ್ಕರೆ ಸಾಕಪ್ಪ ಅಂತ ತುಂಬಾ ಇಷ್ಟ ಇತ್ತು. ಟೆಕ್ಕಿಗಳ ಚಿತ್ರ ಅಂತ ಒಂದಿನ ಟೈಟ್ಲ್ ತುಂಬ ಇಂಟ್ರೆಸ್ಟಿಂಗ್ ಅನಿಸಿತ್ತು. ಆದರೆ ನನಗೆ ಈ ಸಿನಿಮಾಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ದು ಅಭಿಲಾಷ್ ಕಲತ್ತಿ ಅವರು. ನನಗೆ ಫೋನ್ ಮಾಡಿ, ಇದೊಂದು ತುಂಬ ಮುದ್ದಾದ ಟೀಮ್ ಇದೆ, ನಿನಗೆ ಸೂಟ್ ಆಗುತ್ತೆ, ನಿನ್ನ ಮ್ಯಾನೇಜ್ಮೆಂಟ್ಗೆ ಇದಕ್ಕೆ ತುಂಬ ಸೈಲೆಂಟ್ ಟೀಮು, ಇವ್ರ ಜೊತೆ ನಿಮ್ಗೆ ಅವಕಾಶ ಇದೆ, ಮಾತಾಡು ಹೋಗಿ ಆಫೀಸ್ಗೆ ಅಂದರು. ಎಲ್ಲರೂ ಹೇಳೋಕ್ಕೆ ನವೀನ್ ದ್ವಾರಕನಾಥ್ ಸರ್ ಅದೇ ರೀತಿ ಪ್ರೆಸೆಂಟೇಷನ್ ಓಪನ್ ಮಾಡಿ ಸ್ಟೋರಿ ಬೋರ್ಡ್ ಎಲ್ಲ ತೋರಿಸಿ ಹಾಡೆಲ್ಲ ಕೇಳಿಸಿದ್ರು. ನೆಕ್ಸ್ಟ್ ಡೇನೇ ನಾನು ಈ ಟೀಮ್ಗೆ ಜಾಯ್ನ್ ಆದೆ. ಇದು 2 ವರ್ಷದ ಜರ್ನಿ ನಂದು. ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ದೊಡ್ಡ ಸ್ಟೇಜಲ್ಲಿ ದೊಡ್ಡ ಹಿರಿಯ ಕಲಾವಿದರು ಮತ್ತು ನಿರ್ದೇಶಕರ ಎದುರುಗಡೆ ಮಾತಾಡೋಕ್ಕೆ ತುಂಬಾ ಖುಷಿ ಆಗ್ತದೆ. ಇನ್ನು ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ತುಂಬ ನುರಿತ ಟೆಕ್ನಿಷಿಯನ್ಸೇ ಈ ಸಿನಿಮಾದಲ್ಲಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ಫೆಬ್ರವರಿ 23ಕ್ಕೆ 2 ವರ್ಷದ ಫಾರ್ ರಿಜಿಸ್ಟ್ರೇಷನ್ ಅನ್ನುವಂಥ ನಮ್ಮ ಪುಟ್ಟ ಕೂಸನ್ನ ಕನ್ನಡಿಗರ ಮಡಿಲಿಗೆ ಹಾಕ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಿಮ್ಮ ಮನೆ ಮಗು, ನಿಮ್ಮ ಮನೆ ಕೂಸು ಅಂತ ನೋಡಿ ಪೋಷಿಸಿ ಇದನ್ನ ಕೈ ಹಿಡಿದು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಕನ್ನಡ ಸಿನಿಮಾ ಅಭಿಮಾನಿಗಳಲ್ಲಿ ಮಾಧ್ಯಮ ಮಿತ್ರರ ಮೂಲಕ ಇದನ್ನ ಹೇಳೋದು ತುಂಬಾ ಇಷ್ಟಪಡ್ತೀನಿ. ಹಾಗೆ ಈ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ನೀಡಿದ್ದಕ್ಕೆ ನಿರ್ದೇಶಕರಿಗೆ, ಚಿತ್ರದ ಎಲ್ಲ ತಂಡದವರಿಗೆ ಮತ್ತೆ ನಿರ್ಮಾಪಕರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಫಾರ್ ರಿಜಿಸ್ಟ್ರೇಷನ್ ಫಿಲಮ್ ಜೊತೆ ಅಸೋಸಿಯೇಟ್ ನಾನು ತುಂಬ ವರ್ಷಗಳ ಹಿಂದೆ ಆಗಿದ್ದೀನಿ. ಡೈರೆಕ್ಟರ್ ನವೀನ್ ಅವರು ಕಾಲ್ ಮಾಡಿ ಹೇಳಿದ್ರು, ಒಂದು ಹೊಸ ಚಿತ್ರ ಮಾಡ್ತಾ ಇದ್ದೀನಿ, ಒಂದು ಅದ್ಭುತವಾದ ಕತೆ ನರೇಟ್ ಮಾಡಿದ್ರು. ಆ ಕತೆ ಕೇಳ್ಬಿಟ್ಟು ಹೇಳಿದ್ರು ಹೇಗೆ ಅನ್ನಿಸ್ತು ಅಂತ. ನನ್ನ ಕತೆ ಚೆನ್ನಾಗಿದೆ, ಆದರೆ ಎಲ್ಲ ರೆಡಿ ಇದೆಯಾ ಸ್ಟೋರಿಗೂ ಅಂದರೆ. ಇಲ್ಲ, ಇದೊಂದು ಸ್ವಲ್ಪ ವರ್ಕ್ ಆಗ್ತಾ ಇದೆ, ಸ್ಕ್ರೀನ್ ಪ್ಲೇ ವರ್ಕ್ ಮಾಡ್ತಾ ಇದ್ದೀವಿ, ಜೊತೆ ವರ್ಕ್ ಮಾಡೋಣ ಬನ್ನಿ ಅಂದರು. ಸೊ ಆ ಟೈಮಿಂದ ಶುರು ಮಾಡಿದ್ರು. ಶೂಟಿಂಗ್ ಶುರು ಆಯಿತು. ಬೇರೆ ಬೇರೆ ಕಲಾವಿದರನ್ನ ಮೀಟ್ ಮಾಡಿದ್ವಿ. ಮಿಲನ ಮೇಡಮ್, ಪೃಥ್ವಿ ಅವರು ಎಲ್ಲರೂ ಮೀಟ್ ಮಾಡಿ ಫೈನಲಿ ಒಂದು ಟೀಮ್ ಅಂತ ಫಾರ್ಮ್ ಮಾಡಿದ್ವಿ. ಆಮೇಲೆ ಡೈರೆಕ್ಷನ್ ಟೀಮಲ್ಲಿ ಕೂಡ ಸುಮಾರು ಜನ ಬಂದರು. ಕೊನೆವರೆಗೂ ಸುಮಾರು ಜನ ಇದ್ದರೆ, ಬಿಗಿನಿಂಗಿಂದ ಇದ್ದೆ ನಾನು. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ ಚಿತ್ರ. ಟ್ರೇಲರ್ ನೋಡಿ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಮಾಡಿದವರು ಟ್ರೈಲರ್ ಬಿಡುಗಡೆ ಆದಮೇಲೆ ಎಲ್ಲ ಬಂಡವಾಳ ಆಚೆಗೆ ಬರೋದು, ಟ್ರೈಲರ್ ನೋಡಿ ಜನ ಮಾತಾಡಬೇಕು. ಸೊ ಒಂದು ಒಳ್ಳೆ ಟ್ರೈಲರು ಬಿಡುಗಡೆ ಆಗಿದೆ. ಟ್ರೈಲರ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ. ಮೇಕಿಂಗ್ ತುಂಬ ಚೆನ್ನಾಗಿದೆ. ಮತ್ತು ಟ್ರೈಲರ್ ಬಿಡುಗಡೆಗೆ ಮುಂಚೆ ಪ್ಲೇ ಮಾಡೋದಂಥ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಇಬ್ಬರು ಪೇರು ತುಂಬ ಕ್ಯೂಟ್ ಆಗಿದೆ. ಇಬ್ಬರು ಅದ್ಭುತವಾದ ಕಲಾವಿದರು. ಅದನ್ನ ಈಗ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಇಬ್ಬರು. ಡೈರೆಕ್ಷನ್ನು ಮತ್ತು ಪ್ರೊಡಕ್ಷನ್ ಎಲ್ಲ ಹೊಸಬರು ಮಾಡಿದ್ದಾರೆ. ಹೊಸಬರು ಸಿನಿಮಾದಲ್ಲಿ ಏನಾದರೂ ಒಂದು ಹೊಸತನ ಇದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕೆಂದರೆ ಹೊಸ ರೀತಿಯ ಆಲೋಚನೆಗಳಿರುತ್ತೆ. ಟ್ರೈಲರಲ್ಲಿ ಇರೋದಷ್ಟೇ ಸಿನಿಮಾ ಅಲ್ಲ, ಅದರೊಳಗಡೆ ಇನ್ನೂ ಸಾಕಷ್ಟು ವಿಷಯಗಳಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಟ್ರೈಲರ್ ಬಿಡುಗಡೆನ ತುಂಬ ವಿಭಿನ್ನವಾಗಿ ಮಾಡಿದ್ರು. ಅದೇ ರೀತಿ ಸಿನಿಮಾ ಕೂಡ ವಿಭಿನ್ನವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಗಲೇ ಹೇಳಿದಂಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿರ್ಮಾಪಕರ ಜೇಬು ತುಂಬಲಿ. ಎಲ್ಲರೂ ಕೂಡ ನಮಸ್ಕಾರ. ಫಾರ್ ರಿಜಿಸ್ಟ್ರೇಷನ್ ಇದೊಂದು ಆತ್ಮೀಯ ಚಿತ್ರತಂಡ. ಯಾಕಂದರೆ ಫಸ್ಟ್ ಟೈಮ್ ನನಗೆ ಇನ್ನೂ ನೆನಪಿದೆ, ನವೀನ್ ದ್ವಾರಕನಾಥ್ ಸರ್ ಭೇಟಿಯಾದಂಥ ಸಂದರ್ಭ. ಆ್ಯಂಡ್ ನಿರ್ಮಾಪಕರಾದಂಥ ನವೀನ್ ರಾವ್ ಸರ್ ಇರ್ಬೋದು. ಅಲ್ಲೇ ಏನೋ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಇಬ್ಬರು ಒಂದೇ ಸಲ ಸಿಕ್ಕಿದ್ರು, ನವೀನ್ ಅಂತ. ಅದಾದ ನಂತರ ಫಾರ್ ರಿಜಿಸ್ಟ್ರೇಷನ್ ಅಂತ ಸಿನಿಮಾ ಹೆಸರು ಹೇಳಿದ್ರು. ತುಂಬ ವಿಶೇಷವಾದಂಥ ಶೀರ್ಷಿಕೆ. ಯಾಕಂತಂದರೆ ತುಂಬ ವಿಭಿನ್ನ. ಆಗಲೇ ಸರ್ ಹೇಳಿದ್ರೆ, ನೀವು ಹೊಸಬ್ರು ಬಂದಾಗ ಯಾವಾಗಲೂ ಒಂದು ವಿಶೇಷತೆ ಇರುತ್ತೆ, ಹೊಸತನ ಇರುತ್ತೆ. ನಾಯಕ ನಾಯಕಿ ಯಾರು ಅಂತ ಹಿಂಗೆ ಡಿಸ್ಕಷನ್ ಮಾಡ್ತಾ ಕೇಳಿದಾಗ ಪೃಥ್ವಿ ಸರ್, ಮಿಲನ ಮೇಡಮ್ ಅಂದರು. ಅದೇ ಒಂದು ಹಿಟ್ ಫೀಲ್ ಆಗ್ತಾ ಇತ್ತು. ಯಾಕಂತಂದರೆ ದಿಯಾ ಆವಾಗ ತಾನೇ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆ್ಯಂಡ್ ಲವ್ ಮಾಕ್ಟೇಲ್ ಒಂದು ವಿಶೇಷವಾದಂಥ ಜೋಡಿ ಅಂತ ಅನ್ನಿಸ್ತು. ಒಂದು ಸ್ಪೆಷಲ್ ಫೀಲ್. ಈಗ ಸ್ಕ್ರೀನಲ್ಲಿ ಟ್ರೈಲರ್ ನೋಡಬೇಕಾದ್ರೆ ಅಷ್ಟು ಅದ್ಭುತವಾಗಿದೆ. ಯಾಕಂತಂದರೆ ತುಂಬ ಜನ ಹೇಳ್ತಾರೆ ಭಾಳಷ್ಟು ನಾಯಕ ನಟರಿದ್ದಾರೆ, ಅದ್ರ ನಟರಿಲ್ಲ ಅಂತ. ಇವರಿಬ್ಬರ ವಿಶೇಷತೆ ಏನು ಅಂತಂದ್ರೆ, ಇಬ್ರು ಕೂಡ ಎಕ್ಸ್ಪ್ರೆಷನ್ಸ್ ಅಲ್ಲಿ ಪದಗಳಿಲ್ಲದೆ ಜನಗಳನ್ನ ತುಂಬಾ ಈಸಿಯಾಗಿ ಕಮ್ಯುನಿಕೇಟ್ ಮಾಡೋ ಅಂತ ಕಲಾವಿದರು ಅಂತ, ನಟರು ಅಂತ ನಾನು ನಂಬ್ತೀನಿ. ಯಾಕಂದ್ರೆ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದ್ಭುತವಾಗಿ ಕಾಣಿಸುತ್ತೆ ಜೋಡಿ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ. ಎಸ್ಪೆಷಲಿ ಅಂಡರ್ ವಾಟರ್ ಸೀಕ್ವೆನ್ಸ್ ಅಂತೂ 2 ಮೀನುಗಳು ನೋಡ್ದಂಗೆ ಆಗ್ತಾ ಇತ್ತು. ತುಂಬಾ ಕಷ್ಟ ಅದು ಮಾಡೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು. ಆ್ಯಂಡ್ ಕನ್ನಡಿಗರು ಯಾವಾಗಲೂ ಕೂಡ ಒಂದು ಒಳ್ಳೆ ಸಿನಿಮಾ ಬಂದರೆ ಯಾವಾಗಲೂ ಕೂಡ ಅದನ್ನ
ಒಪ್ಕೊಂತಾರೆ. ಖಂಡಿತ ಆ ಒಂದು ಸಿನಿಮಾಗಳು, ಈ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಸಾಲಲ್ಲಿ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ಜನಗಳ ಹೃದಯ ಮತ್ತೆ ಮನಸ್ಸು ಎರಡು ಕಡೆ ರಿಜಿಸ್ಟರ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಎಲ್ರಿಗೂ ಶುಭವಾಗಿ. ಬಹಳಷ್ಟು ಹಿರಿಯ ಕಲಾವಿದರುಗಳು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದರೆ, ಎಲ್ರಿಗೂ ಶುಭವಾಗಿ ಆ್ಯಂಡ್ ಎಲ್ಲ ತಂತ್ರಜ್ಞರಿಗೂ ಒಳ್ಳೇದಾಗಲಿ ಅಂತ ನನ್ನ ಕಡೆ ನಾನು ತಿಳಿಸ್ತೀನಿ. ಧನ್ಯವಾದ. ಪ್ರೇಮಿಗಳಿಗೋಸ್ಕರ ಮುಡುಪು ಅಂತಾರೆ. ಆಕ್ಚುಲಿ ಚಿತ್ರರಂಗದ ಇವಾಗ ನೋಡ್ತಾ ಇದ್ರೆ ಅದು ಪೃಥ್ವಿ ಸರ್ಗೆ ಮುಡುಪು ಅನಿಸ್ತಿದೆ. ಈ ವರ್ಷದ ಫೆಬ್ರವರಿ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವ್ರಿಗೆ. ಸೊ 3 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಲಿ ಸರ್. ಈ ಸಿನಿಮಾ ಅವೆರಡಕ್ಕಿಂತ ದೊಡ್ಡ ಬ್ಲಾಕ್ ಬಸ್ಟರ್ ಆಗಲಿ. ಥ್ಯಾಂಕ್ ಯು. ಕಮರ್ಷಿಯಲ್ ಇದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ರು. ಈಗ ನಮ್ಗೆ ಯಾರೋ ನಮ್ಮ ಕಷ್ಟ ಬೇಕಂತ ಹೇಳ್ಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಕಮರ್ಷಿಯಲ್ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅಲ್ಲಿಂದ ನಮ್ಮಿಬ್ಬರು ಜರ್ನಿ ಶುರು ಆಯಿತು. ಹಾಗೆ ಎಲ್ಲರೂ ಆರ್ಟಿಸ್ಟ್ನ ಒಂದು ಫಸ್ಟ್ ಸಿಕ್ಕಿದ್ದು ನನಗೆ ನಾಣಿ ಸರ್. ಈಗ ಎಲ್ಲೋ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಸಿನಿಮಾ ಮಾಡಬೇಕು ಅಂತ. ನಿಜವಾಗ್ಲೂ ನಾಣಿ ಸಿಕ್ಕಿದ್ದು ಆಶ್ಚರ್ಯ ನನಗೆ. ಯಾವುದೋ ಟೀ ಕುಡಿದ್ದೇವೆ ನಾಣಿ ಸರ್. ಅಲ್ಲಿ ನಾನು ನಮ್ಮ ಸ್ನೇಹಿತರಿಬ್ಬರು ನಿಂತ್ಕೊಂಡು ಮಾತಾಡ್ಬಿಟ್ಟು ನಾಣಿ ಸರ್ ಅವ್ರನ್ನ ಭೇಟಿ ಮಾಡಿದ್ವಿ. ಸರ್ ಸಿನಿಮಾ ಮಾಡೋದು ಅನ್ಕೊಂಡಿದ್ದೀನಿ ಸರ್, ಏನು ಮಾಡೋದು ಅಂತ ಕೇಳಿದಾಗ ಫಸ್ಟ್ ನಂಬರ್ ಕೊಡಿಲ್ಲ ಅಂತ ಕೇಳ್ಕೊಂಡ್ರು. ಫಸ್ಟ್ ನಂಬರ್ ತೊಗೊಂಡ್ರು. ಇಮಿಡಿಯೇಟ್ ಆಗಿ ಒಂದು 2 ಸಾವಿರ ನಮ್ಮನ್ನ ಕರ್ಸ್ಕೊಂಡ್ರು ಮನೆಗೆ. ಕರ್ಸ್ಕೊಂಡು ಏನೇನು ಪ್ಲ್ಯಾನ್ ಮಾಡಿದ್ದೀರ ಪ್ಲ್ಯಾನ್ ಮಾಡಿ ಸ್ಟೋರಿ ರೈಟ್ ಮಾಡ್ಬೇಕಂತೇಳಿ ಸ್ಟೋರಿ ನಮ್ಮ ಕಥೆನ ನಾವು ಹೇಳಿದ್ವಿ. ಈ ಥರ ನಮ್ಮ ಕತೆ ಇದೆ ಅಂತ. ಅದನ್ನು ನಾಣಿ ಸರ್ ಫಸ್ಟ್ ನಮ್ಮ ಅಸೋಸಿಯೇಟ್ ಆಗಿದ್ದು. ಕೂತ್ಕೊಂಡು ಭಾಳ ಒಂದು 2-3 ತಿಂಗಳು ನಮ್ಮ ಜೊತೆ ಸ್ಟೋರಿನ ಡಿಸ್ಕಸ್ ಮಾಡಿ ಸ್ಟೋರಿ ರೆಡಿ ಮಾಡಿದ್ವಿ. ಸ್ಟೋರಿ ರೆಡಿ ಮಾಡಿದ್ಮೇಲೆ ಈ ಸ್ಟೋರಿನ ಜನರಿಗೆ ಹೇಳಬೇಕು ಅಂತೇಳಿ ಒಂದು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದಷ್ಟು ಕ್ಲಾಸ್ ಆಫ್ ಪೀಪಲ್ನ ಕರೆದು, ಒಂದು ಕಾಲೇಜ್ ಸ್ಟೂಡೆಂಟ್ಸಿಂದ ಹಿಡಿದು ಸೀನಿಯರ್ ಸಿಟಿಸನ್ಸ್ ಹಿಡಿದು ಮಿಡ್ ಏಜಿಂದ ಎಲ್ಲರೂ ಕರೆದು 12 ಜನ ಕುಣಿಸ್ಕೊಂಡು ಸ್ಟೋರಿ ಹೇಳಿದ್ವಿ. ಈ ಥರ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀವಿ, ಸ್ಟೋರಿ ಇದೆ ಅಂತ. ಅವ್ರು ನಮಗೆ ಸುಮಾರು ಕರೆಕ್ಷನ್ಸ್ ಹೇಳಿದ್ರು. ಈ ಥರ ಕರೆಕ್ಷನ್ಸ್ ಮಾಡಿ, ಈ ಥರ ನಮಗೆ ಈ ಥರ ಇದು ನಮಗೆ ಫಸ್ಟ್ ಹಾಫ್ ಆಗಿ ಬರಬೇಕು, ಇದೆಲ್ಲ ಕೇಳೋದು ನಮಗೆ. ಆಮೇಲೆ ಅದನ್ನು ಮತ್ತೆ ಪ್ಲ್ಯಾನ್ ಮಾಡಿ ಇದನ್ನು ರೀಅರೇಂಜ್ಮೆಂಟ್ ಮಾಡಿದ್ದ ಸ್ಟೋರಿನ. ಅದಾದಮೇಲೆ ಸ್ಟೋರಿ ಬರಿತಾ ನಾನು, ಡೈರೆಕ್ಟರ್ ಸಾರು, ನಾಣಿ ಸಾರು ಕೂತ್ಕೊಂಡು ಸುಮಾರು ಸ್ಟೋರಿ ಬರೀಬೇಕಾದ್ರೆ ಆ ಸ್ಟೋರಿ ನಮಗೆ ಜೊತೆ ಕೇಳೋಕ್ಕೆ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಇಂಥ ಆರ್ಟಿಸ್ಟ್ ಬೇಕು, ಈ ಥರ ಕ್ಯಾರೆಕ್ಟರ್ ಬೇಕು ಇದಕ್ಕೆ ಅಂತೇಳಿ. ಹಾಗೆ ಮೊದಲನೇದಾಗಿ ಭೇಟಿ ಮಾಡಿದ್ದು ನಾವು ಅಂದ್ಕೊಂಡಿದ್ದು ಮಿಲನ ಮೇಡಮ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. 2-3 ಜನ ಆರ್ಟಿಸ್ಟ್ನ ಟ್ರೈ ಮಾಡಿದ್ವಿ. ಬಟ್ ಹೊಸಬ್ರು ಅಂದ ತಕ್ಷಣ ಮಾತಾಡ್ತೀವಿ ಅಂತ 2 ತಿಂಗಳು ಟೈಮ್ ತೊಗೊಂಡು ನಮ್ಗೆ ಯಾರು ರಿಪ್ಲೈ ಮಾಡಲಿಲ್ಲ. ಆಮೇಲೆ ಮಿಲನ ಮೇಡಮ್ ಮಾತ್ರ ಫಸ್ಟ್ ಅಟೆಂಪ್ಟಲ್ಲೇ ನಮ್ಮನ್ನ ಬಂದು ಭೇಟಿ ಮಾಡಿ ಅಂತೇಳಿ ನಮಗೆ ನಿರಂಜನ್ ಸರ್ ಜೊತೆ ಹೋಗಿ ನಮ್ಮ ಎಕ್ಸಿಕ್ಯೂಟಿವ್ ಪಡೆದಿದ್ದು ನಿರಂಜನ್ ಅವರು ನಮ್ಮನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ಮೇಡಮ್ ಮನೆಗೆ ಹೋಗಿ ಸ್ಟೋರಿ ಹೇಳಿದ್ವಿ. ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಮೇಡಮ್ ಬಹುಶಃ ಮಾತಾಡೋದು ಹೇಳ್ಬೋದು. ಅದಾದಮೇಲೆ ಇಮಿಡಿಯೇಟ್ ಆಗಿ ಮಂಗಳೂರಿಗೆ ಶೃಂಗೇರಿಗೆ ಪೂಜೆ ಮಾಡಿಸ್ತೀವಿ. ಸ್ಕ್ರಿಪ್ಟ್ ರೆಡಿ ಆಯಿತು. ಸ್ಕ್ರಿಪ್ಟ್ ಬ್ಲಾಕ್ ಆಗಿದ್ದ ತಕ್ಷಣ ಶೃಂಗೇರಿಗೆ ಹೋಗಿ ಪೂಜೆ ಮಾಡ್ಕೊಂಡ್ಬಂದ್ರೆ ಇವರು ಶೃಂಗೇರಿಗೆ ಹೋದರು. ಅಲ್ಲಿಂದ ಮಂಗಳೂರಿಗೆ ಹೋಗಿ ಮಂಗಳೂರಲ್ಲಿ 2 ಎಕರೆ ಅಂತ ಪಿಕ್ಚರ್ ಪ್ರೀತಿ ಸರ್ ತುಳು ಸಿನಿಮಾ ನೋಡಿ ಇಮಿಡಿಯೇಟ್ ಆಗಿ ಪ್ರೀತಿ ಸರ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನನಗೆ ಇಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡೋದು. ಇದರ ಪ್ರೀತಿ ಅಂತ ಆ್ಯಕ್ಟರು, ದಿಯಾ ಸಿನಿಮಾ ಬೆಂಗಳೂರಲ್ಲಿ ಶೋ ಆಗ್ತಾ ಇದೆ, ಹೋಗಿ ನೋಡಿ ಇಮಿಡಿಯೇಟ್ ಆಗಿ ಅಂತ ಹೇಳಿದ್ರು. ಆಮೇಲೆ ನಾನು ಅವತ್ತು ಮರ್ಸ್ಬಿಟ್ಟೆ. ಮಾರನೇ ದಿವಸ ಮತ್ತೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಇನ್ನು ನೋಡಿ ದಿಯಾ ಸಿನಿಮಾ ಅಂತ ಹೇಳಿದ್ರು. ದಿಯಾ ಸಿನಿಮಾನ ಇದೇ GT ಮಾಲಲ್ಲಿ ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಚಿಕ್ಕ ಮಗ 3 ಜನ ಹೋಗಿ ಸಿನಿಮಾ ನೋಡಿದ್ವಿ. ಅದೇ ಲಾಸ್ಟ್ ಶೋ. ಆ ಶೋ ಮಿಸ್ ಆಗಿ ತಿರುಗಿ ಇರ್ತಾ ಇರಲಿಲ್ಲ. ನೋಡಿ ಇಮಿಡಿಯೇಟ್ ಆಗಿ ಪ್ರೀತಿ ಸರ್ನ ಭೇಟಿ ಮಾಡಿದ್ವಿ. ಆಮೇಲೆ ಪ್ರೀತಿ ಸರ್ ಅಸೋಸಿಯೇಟ್ ಆದರು. ಆಮೇಲೆ ಈಗ ಎಲ್ಲ ಆರ್ಟಿಸ್ಟ್ ನಮ್ಮ ಸುಧಾ ಮೇಡಮ್ ಇರ್ಬೋದು, ತಮಿಳುನಾಡಿ ಸರ್ ಇರ್ಬೋದು, ಆಮೇಲೆ ಬಾಬು ಸರ್ನ ಸೆಲೆಕ್ಟ್ ಮಾಡಿದ್ದು. ಮತ್ತು ನಾವು ಹೆಂಗೆ ಮಾಡಿದ್ವಿ ಅಂದರೆ ಆರ್ಟಿಸ್ಟ್ನ ಪೇರೆಂಟ್ಸ್ನ ಹೆಂಗೆ ಸೆಲೆಕ್ಟ್ ಮಾಡಿದ್ವಿ ಅಂತ ಒಂದು ಪ್ರೋಸೆಸ್ ಮಾಡಿದ್ವಿ. ಅದು ಇಬ್ಬರು ಸೀನಿಯರ್ ಡೈರೆಕ್ಟರ್ ನಿಜ ಎಷ್ಟು ಸರಿ ಹೋಗ್ತಪ್ಪ ನಮಗೆ ಗೊತ್ತಿಲ್ಲ. ಪ್ರೀತಿ ಸರ್ ಫೋಟೋ ಇಲ್ಲ ಹಾಕೊಂಡ್ವಿ. ಅದೇ ಸಿಸ್ಟಮ್ ಈ ಕಡೆ 3 ಜನ ಫೋಟೋ ಹಾಕೊಂಡ್ವಿ. ಏನು ಮ್ಯಾಚ್ ಆಗ್ಬೋದು ಈ ಆರ್ಟಿಸ್ಟಲ್ಲಿ ಅಂತೇಳಿ ಮ್ಯಾಚ್ ಮಾಡಿ ಪ್ರೀತಿ ಸರ್ ಬಾಬು ಸರ್ ಮ್ಯಾಚ್ ಮಾಡಿದಾಗ 3 ಮ್ಯಾಚ್ ಆಯಿತು. ಸ್ವಲ್ಪ ಫೇಸ್ ಕಟ್ ಮ್ಯಾಚ್ ಆಯಿತು. ಸೊ ಅದನ್ನು ತೆಗೆದು ಪಕೆಟ್ ಮಾಡಿದ್ವಿ. ಆಮೇಲೆ ಮಿಲನ ಮೇಡಮ್ನ ಸುಮಾರು ಜನ ಹಾಕೊಂಡ್ವಿ. ಆದ್ಮೇಲೆ ನಮಗೆ ಸ್ವಾತಿ ಮೇಡಮು, ಮಿಲನ ಮೇಡಮು ಇಬ್ಬರದ್ದು ಕಲರ್ ಟೋನ್ ಮ್ಯಾಚ್ ಆಯಿತು. ಕಲರ್ ಟೋನ್. ಹಾಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ರವಿಶಂಕರ್ ಸರ್ ಪಾತ್ರ ನೋಡಿದ್ರಿ ತಾವಿಲ್ಲಿ. ರವಿಶಂಕರ್ ಸರ್ ಪಾತ್ರ ಹಾಕೋದಕ್ಕೆ ನಾನು ಜಗ್ಗೇಶ್ ಸರ್ ಹಾಕೋಬೇಕಂತ ಭಾಳ ಆಸೆ ಇತ್ತು. ಯಾಕಂದ್ರೆ ನಾನು ಜಗ್ಗೇಶ್ ಸರ್ ಭಾಳ ಫ್ಯಾನ್. ನಾನು ಹೈಸ್ಕೂಲಲ್ಲಿ
ನಮ್ಮ ಗ್ರೌಂಡ್ ನನಗೆ ಮ್ಯಾಚ್ ಆಗಲಿಲ್ಲ. ಆಮೇಲೆ ನಾಣಿ ಸರ್ ಇಮಿಡಿಯೇಟಾಗಿ ಪ್ಲ್ಯಾನ್ ಬಿ ಥರ ಯೋಚನೆ ಮಾಡಿ ರವಿಶಂಕರ್ ಸರ್ನ ಫೋನ್ ಮಾಡಿದ್ರು. ಅವರು ಅಷ್ಟೇ ನಮ್ಗೆ ಏನು ಕೇಳಿಲ್ಲ, ಹೊಸ ಆ್ಯಕ್ಟ್ರಾ ಹೊಸ ಪ್ರೊಡಕ್ಷನ್ ಏನು ಮಾತಾಡಲಿಲ್ಲ. ಬನ್ನಿ ಸರ್ಕಾರ ನಗರ ಮನೆ ಕರ್ಸ್ಕೊಂಡ್ರು, ರೀಡಿಂಗ್ ತೊಗೊಂಡ್ರು. ಇಮಿಡಿಯೇಟಾಗಿ ಅವ್ರು ಹೇಳಿದ್ರು ಎಷ್ಟು ದಿವಸ ಬೇಕು ನಾವು ನಿಮಗೆ. ನಮಗೆ ಶಾಕ್ ಆಯ್ತು, ಹೆಂಗೆ ಹೇಳೋದು ಅಂತ ಸ್ವಲ್ಪ ಟೈಮ್ ತೊಗೊಂಡು ಹೇಳ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಇಮಿಡಿಯೇಟಾಗಿ ಎಲ್ಲ ರೆಡಿ ಮಾಡಿ 4 ದಿವಸ ಕೊಡ್ತೀನಿ, 4 ದಿವಸ ಫ್ರೀ ಇದ್ದೀನಿ ನಾನು. ಆ 4 ದಿವಸದಲ್ಲಿ ನಾವು ಡೇಟ್ನ ಮ್ಯಾಚ್ ಮಾಡಿಕೊಂಡು ಎಲ್ಲ ಆರ್ಟಿಸ್ಟ್ನು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಆರ್ಟಿಸ್ಟ್ನು ಅದೇ ಡೇಟಿಗೆ ಮ್ಯಾಚ್ ಮಾಡಿಕೊಂಡು ಪಾತ್ರ ತೆಗೆದ್ವಿ. ರವಿಶಂಕರ್ ಸರ್ದು ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಥರ್ಡ್ ಡೇ ನಾವು ಸೆಂಟ್ರಲ್ ಕಾಲೇಜಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅದೊಂದು ಸೀನಲ್ಲಿ ಪಾಪ ಬೆಳಗ್ಗೆ 9 ಗಂಟೆಗೆ ಬರೋರು, ಸಂಜೆ 6 ಗಂಟೆಗೆ ಒಂದು ಜೊತೆಲಿರೋರು. 3 ದಿವಸ ಶೂಟಲ್ಲಿ ಇದ್ದರು. ದ 4th ಡೇ ಫೈನಲ್ ಡೇ ಬೆಳಗ್ಗೆ 9 ಗಂಟೆಗೆ ಬಂದರು. ಮಧ್ಯಾಹ್ನ ಊಟ ಆಗೋ ತನಕ ಅವರು ಕಾರಾಗಲ್ಲೇ ಇದ್ದರು, ಕಾರಾಗ ಓಡಾಡ್ತಿದ್ರು, ನಮ್ಮ ಸೆಂಟ್ರಲ್ಲಿ ಓಡಾಡ್ತಿದ್ರು. ಡೈರೆಕ್ಟ್ ಕೇಳಿದ್ರು ಲಂಚ್ ಬಿಟ್ಟಾಗ, ಸರ್ ಯಾವಾಗ ಅಂದೆ, ನೆಕ್ಸ್ಟ್ ಮಾಡ್ತೀನಿ ಅಂತ. ಅದಾಯಿತು, ಊಟ ಆಯಿತು, 3 ಗಂಟೆ ಆಯಿತು, 4 ಗಂಟೆ ಆಯಿತು. ನನಗೆ ಯಾಕೋ ಭಯ ಆಯಿತು. ಹೋಗ್ಬಿಟ್ಟು ರವಿಶಂಕರ್ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ಸ್ವಲ್ಪ ಲೇಟ್ ಆಗ್ತದೆ ಅಂತ. ಇಷ್ಟೇ ಹೇಳಿದವರು, 4 ದಿವಸ ನೀನು ಟೈಮ್ ಕೊಟ್ಟಿದ್ದೀನಿ, ನೀನು ಇಲ್ಲಿ ನಿಂತ್ಕೊಂತೀನಿ, ಅಲ್ಲಿ ಹೋಗ್ತೀನಿ, ಆ್ಯಕ್ಟ್ ಮಾಡೋಣ ಮಾಡ್ತೀನಿ, ಮನೆಗೆ ಹೋಗ್ತೀನಿ. ಆಯ್ತು ಸರ್ ಅಂದ್ಬಿಟ್ಟು ಇಮಿಡಿಯೇಟ್ ಮಾಡಿ 6 ಗಂಟೆ ಶುರು ಆಯಿತು ಶೂಟ್. ಅದು 6 ಗಂಟೆ ಶೂಟ್ ಆಗಿ ಡಬಲ್ ಕ್ಲಾಸ್ ಶೂಟ್ ಮಾಡಿ ಅವ್ರದ್ದು ಶೂಟ್ ಮಾಡಿದ್ವಿ. ಬಟ್ ನಿಜವಾಗ್ಲೂ ಎಲ್ಲರೂ ಸಹಕಾರ ಕೊಟ್ಟರು. ಪ್ರೀತಿ ಸರ್ ನಿಜವಾಗ್ಲೂ ಡೌನ್ ಟು ಅರ್ತು, ನಮ್ಗೇನು ಅದೇ ಥರದ ಡಿಮ್ಯಾಂಡ್ ಆಗಲಿ ಏನೂ ಆಗಲಿ ಮಾಡಿಲ್ಲ. ಮಿಲನ ಮೇಡಮ್ ಇನ್ನೂ ಅದ್ಭುತ. ನನಗೆ ಈ ಸಿನಿಮಾಗೆ ನಾನು ಪ್ರೊಡ್ಯೂಸರ್ಗಿಂತ ಹೆಚ್ಚಾಗಿ ಮೇಡಮ್ ಇದು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಯಾಕಂದರೆ ಶಿವ ಅವ್ರಿಗೆ ಫುಲ್ ಹ್ಯಾಂಡ್ ಇತ್ತು. ಈ ಸಿನಿಮಾಗೆ ನಾವೇನೇ ತಪ್ಪು ಮಾಡೋದು ನಮ್ಮ ಕರ್ದು ಹೇಳೋರು, ಸರ್ ಇದು ಬೇಡ, ಇದು ಮಾಡೋದು ಬೇಡ, ಹಿಂಗೆ ಮಾಡೋಣ, ಸರ್ ಇದು ಬೇಡ, ಅದು ಮಾಡೋಣ. ಅದೇ ಥರ ಆರ್ಟಿಸ್ಟ್ಗಳು ಎಲ್ಲರೂ ಅಷ್ಟೇ, ನಾವೆಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ವಿ. ಯಾರೇನು ನಮಗೇನು ಇದು ಮಾಡಲಿಲ್ಲ. ನಾವೆಲ್ಲೇ ತಪ್ಪು ಡೈಲಾಗ್ಗಳಾಗಲಿ ಏನೇನು ಚೇಂಜಸ್ ಮಾಡಬೇಕಾ ಅವರೇ ಡಿಸ್ಕಸ್ ಮಾಡೋರು. ಕ್ಯಾರಮಲ್ಲಿ ಇಮಿಡಿಯೇಟಾಗಿ ಚೇಂಜ್ ಮಾಡಿ ಅವ್ರ ಡಿಸಿಷನ್ ತಗೊಂಡು ಅದ್ಭುತ ಮಾಡಿದ್ದಾರೆ. ಇಷ್ಟೊಂದು ಹೇಳಕ್ಕೆ ಬರ್ತೀನಿ. ಸಿನಿಮಾ ಎಲ್ಲರೂ ಸೇರಿ ಶ್ರಮಪಟ್ಟು ಚೆನ್ನಾಗಿ ಮಾಡಿದ್ದೀವಿ. ಟೆಕ್ನಿಷಿಯನ್ಸು ಅಷ್ಟೇ ಭಾಳ ಸಹಕಾರ ಕೊಟ್ಟು ಮಾಡಿದ್ದಾರೆ. ಆಮೇಲೆ ನೀವೊಂದು ಹಾಡು ನೋಡಿದ್ರೆ ಅನಿಸ್ತಿದ್ರಿ, ಹೋಟೆಲ್ ಒಂದು ಶೂಟ್ ಮಾಡಿದ್ವಿ ಹಾಡು, ಕದ್ದು ನೀರು. ಹೌದು, ಅಲ್ಲ ಕ್ರೆಪಿಟೋನಲ್ಲಿ ಶೂಟಿಂಗ್ ಮಾಡಿದ್ದೆ ಒಂದು ಹಾಡಿಗೆ. ಇವತ್ತು ಬೆಳಗ್ಗೆ ಶುರು ಆಗಿದ್ದು, 9 ಗಂಟೆಗೆ ಶುರು ಆಗಿದ್ದು. ಕಂಟಿನ್ಯೂ ಶೂಟು ನೆಕ್ಸ್ಟ್ ಡೇ ಮಾರ್ನಿಂಗ್ 8 o'clock ತನಕ ಮಾಡಿದ್ದಾರೆ. ಇಬ್ಬರು ಆರ್ಟಿಸ್ಟ್ ಯಾರು ಮಲಗಿಲ್ಲ. ಯಾವ ಟೆಕ್ನಿಷಿಯನ್ಸ್ ಮಲಗಿಲ್ಲ, ಯಾರು ಮಲಗಿಲ್ಲ. ಕಂಟಿನ್ಯೂ ಶೂಟ್ ಮಾಡಿದ್ದೀವಿ. ಅಯ್ಯೋ ಆಗುತ್ತೆ, 12 ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ, ಬೆಳಗ್ಗೆ 7 ಗಂಟೆ ತನಕ ಶೂಟ್ ಮಾಡಿದ್ದಾರೆ. ನಾನು ನಿಜವಾಗ್ಲೂ ನನಗೆ ಭಾಳ ಬೇಜಾರಾಯ್ತು ಅವತ್ತು. ಬಟ್ ಏನು ಮಾಡೋಕ್ಕಾಗ್ತಿಲ್ಲ, ಪ್ರೊಡಕ್ಷನ್ ಜಾಸ್ತಿ ಆಗ್ತಾಯಿತ್ತು. ಈಗ ನಾವು ಮುಗಿಸ್ಕೊಂಬಲ್ಲ. ಇನ್ನೊಂದು ತಮಾಷೆ ಅಂದರೆ ಕ್ರೆಪಿಟೋ ಹೋಟ್ಲ್ ಕೈ ಮುಗಿತಾ ಇದ್ದ, ಸರ್ 2 ಅವರ್ ಅಂದ್ರೆ 2 ಸಾವಿರ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ತುಂಬ ಒಳ್ಳೆ ನೆನಪುಗಳು ನನಗೆ. ಚೆನ್ನಾಗಿತ್ತು ಸಿನಿಮಾ. ಆಮೇಲೆ ಇದೇ ಥರ ಇಷ್ಟೆಲ್ಲ ನಡೀತು ಜರ್ನಿ. ಬಟ್ ಭಾಳ ಸಪೋರ್ಟಿವ್ ಆಗಿ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಮಿಸಸ್ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇದೇ ಥರ ಡೈರೆಕ್ಟರ್ ಫ್ಯಾಮಿಲಿನೂ ಅಷ್ಟೇ. ಫಸ್ಟ್ ಡೇ ಶೂಟ್ ನಾವು ಮಂಗಳೂರಿಗೆ ಹೋದ್ವಿ. ಪಾಪ ಅವ್ರ ತಾಯಿ ಪ್ರಿನ್ಸಿಪಲ್ಲು, ಡೈರೆಕ್ಟ್ರು ಎಲ್ಲರೂ ಬಸ್ ಹತ್ತಿ ರೆಡಿ ಇದ್ದಾರೆ ಹೊರಡೋದಕ್ಕೆ. ಅವ್ರ ತಾಯಿ ನಮಗೆ ವಿಶ್ ಮಾಡೋದಕ್ಕೆ ವಿಜಯನಗರ ಬಂದು ಬಸ್ ಇಳಿದಿದ್ದಾರೆ. ಕಾಲು ಟ್ವಿಸ್ಟಾಗಿ ಬಿದ್ದು ಕಾಲು ಹೊಡೆದಿದ್ದು ಅವ್ರಿಗೆ ಫಸ್ಟ್ ಡೇ. ಇಮಿಡಿಯೇಟಾಗಿ ಇಬ್ಬರು ನಾನು ಹೋಗಿ ನಾನು ನೋಡ್ಕೊಂಡು ಬರ್ತೀನಿ, ನಾನು ಆಮೇಲೆ ಕಾಲ್ ಮಾಡೋಣ ಅಂತ ಹೇಳಿದೆ. ಕೇರ್ ಮಾಡಿಲ್ಲ. ಇನ್ನೊಬ್ಬರು ಸ್ನೇಹಿತರು ಫೋನ್ ಮಾಡಿ, ನಮ್ಮ ಕ್ಲಾಸ್ಮೇಟ್ ಅವನು, ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಇಮಿಡಿಯೇಟ್ ವಿಜಯನಗರ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಇವರು ಮುಂದೆ ಬಂದರು ಅವ್ರು ಶೂಟಿಂಗೋಸ್ಕರ. ಮುಂದೆ ಬಂದ್ವಿ. ಅವತ್ತೇನಾಯಿತು, ಫಸ್ಟ್ ಡೇ ಶೂಟ್ ಮಾಡಿ ನಾವೆಲ್ಲ ರೀಚ್ ಆಗ್ಬಿಟ್ಟಿವಿ. ಇಲ್ಲ ಮೇಡಮ್ ಎಲ್ಲರೂ ರೀಚ್ ಆಗೋದು ಸಕಲೇಶ್ಪುರಕ್ಕೆ. ಪೃಥ್ವಿ ಸರ್ ಒಬ್ಬರು ಶೂಟಿಂಗ್ ಬಂದಿದ್ರು, ಅವ್ರು ಬರಬೇಕಾಗಿತ್ತು. ಅವತ್ತು ಪೃಥ್ವಿ ಸರ್ ಹೊರಟರು ಬೆಂಗಳೂರಿಂದ. 9 ಗಂಟೆಗೆ ಹೊರಟರು, 9:30 ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಹೊರಟರು ನಮ್ಮ ಶೂಟಿಂಗ್ಗೆ. ಸ್ವಲ್ಪ ಬಹುಶಃ ಅವ್ರು ಮತ್ತು ಅವ್ರ ಡ್ರೈವರ್ ಬಂದಿದ್ರು. ಕುಣಿಗಾಲ ಅಂತ ಬರಬೇಕಾದ್ರೆ ಗೊತ್ತಾಯಿತು ಮೇಡಮ್ ಅವರ ತಂದೆ ಎಕ್ಸ್ಪೈರ್ ಆಗೋದ್ರು ಅಂತ. ಇಮಿಡಿಯೇಟಾಗಿ ನಾವು ಮಿಲನ ಮಾಡೋದು ಡಿಸ್ಕಸ್ ಮಾಡಿದ್ವಿ. ಪೃಥ್ವಿ ಸರ್ ಪಾಪ ದಯವಿಟ್ಟು ಏನು ಬೇಜಾರು ಮಾಡ್ಕೊಂಡಿಲ್ಲ ಅವತ್ತು. ಸರ್ ನಾನು 2 ಅವರ್ ಟೈಮ್ ಕೊಡಿ, ನಾನು ವಾಪಸ್ ಬರ್ತೀನಿ ಅಂದರು. ನಾವು ಅದು ಡಿಸಿಷನ್ ತೊಗೊಳಕ್ಕೆ ನಮಗೆ ಯೋಚನೆ ಆಗಿಲ್ಲ. ನಮಗೆ ಎಲ್ಲ ಫುಲ್ ಟೀಮ್ ಮಾಡಿದ್ದೀವಿ ಎಕ್ಸೆಪ್ಟ್ ಪೃಥ್ವಿ. ಏನು ಮಾಡೋದು ಗೊತ್ತಾಗ್ತಿದ್ರೆ ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇಬ್ಬರು ಕೂತ್ಕೊಂಡು ರಾತ್ರಿ ಡಿಸ್ಕಸ್ ಮಾಡಿ ಇಮಿಡಿಯೇಟ್ ಪೃಥ್ವಿ ಅವರಿಗೆ ವಾಪಸ್ ಹೋಗೋಕ್ಕೆ ಪರ್ಮಿಷನ್ ಅಂದರೆ ಅದು ಒಳ್ಳೇಬೇಕಾಗುತ್ತೋ ನಾವು ಅದಕ್ಕೇನು ಉತ್ತರ ಕೊಡೋಕ್ಕಾಗಲಿ, ದಯವಿಟ್ಟು ನೀವು ಬನ್ನಿ ಸರ್ ಅಂತ ಕಳಿಸಿದ್ವಿ. ಅವ್ರ ಕರ್ತವ್ಯ ಹೇಗಿತ್ತು ಅಂದರೆ ಅವ್ರು ವಾಪಸ್ ಹೋಗಿ ಅವರ ಮಿಸ್ಸಸ್ನ ಅವರೆಲ್ಲರೂ ಜೊತೆ ಮಾಡಿ ಅವರ
ಮಾವರ ಪಾರ್ಥಿವ ಶರೀರನ ಅವ್ರ ಊರಿಗೆ ಫ್ಲೈಟಲ್ಲಿ ಕಳಿಸಿ ಇಮಿಡಿಯೇಟಾಗಿ ಬೆಳಗ್ಗೆ 7 ಗಂಟೆಗೆ ಹೊರಟಿ ಮತ್ತೆ 9 ಗಂಟೆಗೆ ಹೊರಟಿ ಬೆಂಗಳೂರಿಂದ ಮತ್ತೆ ಮಾರನೇ ದಿವಸ ನೈಟ್ ಬಸ್ ಸೇರಿಕೊಂಡ್ರು. ಅವಾಗ ಒಂದು ದಿವಸ ನಮಗೆ ಶೂಟ್ ಜಾಸ್ತಿ ಆಯಿತು. ಬಟ್ ಶೆಡ್ಯೂಲ್ ಪ್ರಕಾರ ಮೇಡಮ್ ಭಾಳ ಬುದ್ಧಿವಂತಿಕೆಯಿಂದ ಸಕಲೇಶ್ವರ ಶೂಟ್ ಬೇಡದ ಇವತ್ತು ಕ್ಯಾನ್ಸಲ್ ಮಾಡೋಣ ನಮಗೆ ನೆಕ್ಸ್ಟ್ ಡೇ, ಯಾಕಂದರೆ ಎಲ್ಲ ಪ್ಲಾನ್ ಆಗೋಗಿತ್ತು. ಅಲ್ಲಿ ರೆಗ್ಗಿ ಮಾಡಿದವರು ಹೋಟೆಲ್ಸ್ ಬುಕ್ ಮಾಡಿದರು, ಟೀಮ್ ರೆಡಿ ಇತ್ತು, ಹೋಟೆಲ್ಸ್ ಆಮೇಲೆ ಎಲ್ಲ ಥರದ ರೆಡಿ ಇತ್ತು. ಆ ಕಡೆ ಲೈಟಿಂಗ್ಸ್ ಎಲ್ಲ ಅಲ್ಲಿ ಸೆಟಪ್ ಮಾಡಿದ್ವಿ, ಕ್ಯಾಮರಾ ರೆಡಿ ಇತ್ತು. ಸೊ ಸಕಲೇಶ್ವರ ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಶೂಟ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇ ಏನು ಶೂಟ್ ಇತ್ತು ನಮಗೆ ವಾಪಸ್ ಅಲ್ಲಿ ಹೊರಡೋದು ಆ ಲೊಕೇಶನ್ ಉಡುಪಿಗೆ. ಅಲ್ಲಿ ಶೂಟ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಆ ಫಸ್ಟ್ ಡೇ ಶೂಟಿಂಗ್ನ ವಾಪಸ್ ಮುಗಿಸ್ಕೊಂಡು ಬಂದಿದ್ವಿ. ಸ್ವಲ್ಪ ಲೇಟಾಗಿ ಶುರು ಮಾಡಿದ್ದಕ್ಕೆ ಮಾನ್ಯತೆ ಭಾವಿಸ್ಬೇಡಿ. ಸೊ ನಾನು ಜಾಸ್ತಿ ಹೇಳಲ್ಲ. ನಾನು ಟೆಕ್ನಿಕಲಿ ಏನು ಮಾಡಿದ್ವಿ, ಒಂದು ರೌಂಡ್ ಫಿಲ್ಮ್ ಮುಗಿಸಿದ್ದೀವಿ. ಸೊ 23rd ಬಂದಮೇಲೆ ಐ ಥಿಂಕ್ ಐ ಶುಡ್ ಟಾಕ್ ಅಬೌಟ್ ಇಟ್. ತಪ್ಪಾಗತ್ತೆ ಮಾತಾಡ್ತಾರೆ. ಬಿಕಾಸ್ ಕೆಲಸ ಮಾಡಿದ್ದೀವಿ, ಕೆಲಸ ಅದನ್ನು 23rd ಆದಮೇಲೆ ಮಾತಾಡೋದು ಬೆಟ್ರು. ಬಟ್ ಎಲ್ಲ ಟೆಕ್ನಿಷಿಯನ್ಸ್ ಯಾಕೆ ಬಂದಿಲ್ಲ ಅಂದರೆ ಈಗ ನೆಕ್ಸ್ಟ್ ವೀಕು ಕ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ನಾವು. ಸೊ ಎಲ್ಲ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತೀವಿ ಎಲ್ಲರಿಗೂ. ಸೊ ಅದಕ್ಕೆ ಮುಗಿಸ್ಕೊಂಡು ನಾವು ಅಲ್ಲಿ ಹೋಗ್ಬೇಕು ಇವಾಗ. ಸೊ ಅದೊಂದು ಕೆಲಸ ನಡೀತಿದೆ. ಬಟ್ ಓವರ್ ಆಲ್ ಎಷ್ಟು ಸಮಿಟ್ ಅಪ್, ನಾನು ಹೊಸಬ ಅಂತ ಇವ್ರು ನಂಬ್ಕೊಂಡ, ನಾನು ಇವ್ರು ಹೊಸಬ ಅಂತ ನಾನು ಇವ್ರು ನಂಬ್ಕೊಂಡೆ. ಸೊ ಇಬ್ಬರು ನಂಬ್ಕೊಂಡು ಇಬ್ಬರು ಕೆಲಸ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಎಲ್ಲರೂ ನಮಗೆಲ್ಲ ಸಹಕಾರ ಕೊಟ್ಟರು. ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಸಹಕಾರ ಕೊಟ್ಟರು. ಆ್ಯಂಡ್ ನಾನು ಇವತ್ತು ಹೇಳ್ತಿದ್ದೀನಿ, ಈ ಪಿಕ್ಚರ್ನ ನನ್ನ ಗುರುಗಳು CR ಸಿನಿಮಾ ಅವ್ರ ಗುರುಗಳು ಅವ್ರಿಗೆ ಅರ್ಪಣೆ ಮಾಡ್ತಿದ್ದೀನಿ ಈ ಫಿಲಮ್. ಸೊ ಯಾಕಂದರೆ ಏನೇ ಕಲಿದ್ರು ಅವರಿಂದ ಸ್ವಲ್ಪ ಕಲ್ತಿದ್ದೀನಿ ಆ್ಯಕ್ಚುಲಿ, ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಲಿ ಏನಾದರೂ ಆಗಲಿ. ಸೊ ಅದ್ರ ಪ್ರಕಾರ ನಾನು ನಡ್ಕೊಂಡು ಬಂದಿದ್ದೀನಿ. ಸೊ ಹಾಗೆ ಎಲ್ಲ ನಟರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಬಾಬು ಸರ್ ನಾಟಕಗಳು ಮಾಡಿದ್ದೀವಿ ಆ್ಯಕ್ಚುಲಿ, ಸುಮಾರು ಮಾಡಿದ್ದೀವಿ. ಸೊ ಅದು ಒಂದು ಎಕ್ಸ್ಪೀರಿಯನ್ಸು. ಸೊ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಸೊ ಚೆನ್ನಾಗಿದೆ. ಬೆಡ್ ತಟ್ಟಿ ತಪ್ಪಾದರೆ ಇನ್ನೂ ಸಲ ಬೆಡ್ ತಟ್ಟಿ ಹೇಳಿ ಚೆನ್ನಾಗಿ ಮಾಡಿದ್ದೀವಿ, ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಒಂದು ಒಳ್ಳೆ ಚಿತ್ರ ಮಾಡಿದ್ದೀವಿ, ಎಲ್ಲರೂ ಬಂದು ನೋಡಿ. ನಮ್ಮ ಬೆಂಗಳೂರಿನ ನರನಾಡಿ ಆಗಿರುವಂತಹ ಆಟೋ ಚಾಲಕ ಸಹೋದರರಿಗೆಲ್ಲರೂ ಕೂಡ ಸ್ವಾಗತ. ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನೇದಾಗಿ 2 ಸಹಪಾಠಿಗಳು, ಅವ್ರದೇ ಚಿತ್ರ ಇದು. ನವೀನ್ ದ್ವಯರು ಅಂತ ಅಂತಾರೆ ಬಾಬು ಸರ್, ನವೀನ್ ದ್ವಾರಕನಾಥ್ ಸರ್, ಹಾಗೆ ನವೀನ್ ರಾವ್ ಸರ್, ಅವರ ಕನಸಿನ ಕೂಸು ಇದು. ತುಂಬಾ ಹಾರ್ಡ್ ವರ್ಕ್ ಆಗಿದೆ ಈ ಸಿನಿಮಾಗೆ ಅಂತ ಹೇಳ್ಬೋದು. ಫಾರ್ ರಿಜಿಸ್ಟ್ರೇಷನ್ ಪ್ರಾಯಶಃ ನೀವು ಗೊತ್ತಿರ್ಬೋದು, ಜಾಗ, ಗಾಡಿ, ಅದು ಇದು ಅಂತ. ಬಟ್ ಈ ಸಿನಿಮಾದ ಕೋರ್ ಪ್ಲಾಟ್ ಬಂದು ಮನಸ್ಸಲ್ಲಿ ಸಂಬಂಧಗಳು ರಿಜಿಸ್ಟರ್ ಆಗಬೇಕು ಅಂತ. ಸೊ ಅದೇ ರೀತಿ ನಮ್ಮ ಚಿತ್ರ ನಿಮ್ಮೆಲ್ಲರ ಮನಸ್ಸಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದು ನಮ್ಮ ಆಸೆ. ಟ್ರೈಲರ್ ನೀವು ನೋಡಿರ್ತೀರಾ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾನು ಅದೇ ರೀತಿ ತುಂಬಾ ಈ ಸಿನಿಮಾನ ವಿಭಿನ್ನ ಅಂತ ಹೇಳೋದಕ್ಕಿಂತ ಈ ಸಿನಿಮಾ ಎಲ್ರಿಗೂ ಹತ್ರ ಆಗುತ್ತೆ ಅಂತ ನನ್ನ ಅನಿಸಿಕೆ. ಬಿಕಾಸ್ ಇದು ರಿಲೇಟ್ ಆಗುವಂತ ಬಹಳಷ್ಟು ವಿಷಯಗಳಿದೆ. ಅಂಡ್ ಮಿಲನ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅದ್ರ ಜೊತೆ ಎಲ್ಲಾ ಪಾತ್ರವರ್ಗದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮನ್ಸಾರೆ ತುಂಬಾ ಪ್ರೀತಿಯಿಂದ ಮಾಡಿರುವಂತ ಸಿನಿಮಾ. ನವೀನ್ ದ್ವಾರಕನಾಥ್ ಸರ್, ನವೀನ್ ರಾವ್ ಸರ್ ಇಬ್ರು ಸಿನಿಮಾಗೆ ಹೊಸಬರಾದ್ರೂ ಕೂಡ ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅಂಡ್ ಮನಸ್ಸಿಂದ ತುಂಬಾ ಕ್ಲೀನ್ ಆಗಿರುವಂತ, ಪ್ಯೂರ್ ಆಗಿರುವಂತ ಇಬ್ರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು. ಈ ಸಿನಿಮಾ ಗೆದ್ದು ಬಹಳಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋದು ನನ್ನ ಆಸೆ. ಬಿಕಾಸ್ ಇವರು ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ಕಂಟೆಂಟ್ ಇರುವಂತಹ ಸದಭಿರುಚಿಯ ಚಿತ್ರವನ್ನೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಫಾರ್ ರಿಜಿಸ್ಟ್ರೇಷನ್ ಎಲ್ಲರ ಮನಸ್ಸಲ್ಲಿ ರಿಜಿಸ್ಟರ್ ಆಗಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಆಟೋ ಚಾಲಕರಿಗೆ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಮಚ್. ನಾನು ಯಾವ ನನ್ನ ಇವೆಂಟ್ಗಳಿಗೂ ನಿಮ್ಮೆಲ್ಲ ನೋಡಿರಲಿಲ್ಲ, ಬಹಳ ಖುಷಿಯಾಗಿ ನೀವೆಲ್ಲ ಬಂದಿರೋದು. ಆ್ಯಂಡ್ ಶಶಾಂಕ್ ಸರ್, ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನಿಮ್ಮಂಥ ದೊಡ್ಡ ದೊಡ್ಡ ನಿರ್ದೇಶಕರು ಬಂದು ಒಂದು ತಂಡಕ್ಕೆ, ನನಗೆ ಪೃಥ್ವಿಗೆ ಅಂತಲ್ಲ, ನಮ್ಮ ನಿರ್ದೇಶಕ ನಿರ್ಮಾಪಕರು ಹೊಸದ್ರು, ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡೋದು ಅವ್ರಿಗೆ ತುಂಬ ದೊಡ್ಡ ವಿಷಯ ಅದು. ಆ್ಯಂಡ್ ಇಟ್ ಮ್ಯಾಟರ್ಸ್ ಅ ಲಾಟ್. ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಮೇಕಿಂಗ್ ಟೈಮ್ ಅಂಡ್ ಕಮಿಂಗ್ ಫಾರ್ ದ ಈವೆಂಟ್. ಎಲ್ಲಿಂದ ಶುರು ಮಾಡಿ? ನವೀನ್ ಸರಿಂದನೇ ಶುರು ಮಾಡ್ತೀನಿ. ಅವಾಗಲೇ ಅವ್ರು ಹೇಳಿದ್ರು, ನಿನ್ನೆ ಅವ್ರು ಹೇಳ್ತಾರೆ ಅವ್ರು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕಥೆನ ಅಂತ. ನಮ್ಮ ಮನೆಗೆ ಬಂದರು, ಅವರು ಮನೆಗೆ ಬಂದ್ಬಿಟ್ಟು ನಮ್ಮ ನಿರ್ದೇಶಕರು ನವೀನ್ ಅವರು ಚಾಟ್ ಹಾಕಿದ್ರು, ಚಾಕ್ ಪೀಸ್ ಇಟ್ಕೊಂಡ್ರು, ಒಂದು ಸ್ಟಿಕ್ ಒಂದು ತಗೊಳ್ಳಿಲ್ಲ. ನಾನು ಏನು ಪಾಠ ಮಾಡ್ತಾರೆ ಇವರು ಅಂತ ಅನ್ಕೊಂಡೆ. ಬಟ್ ಆ್ಯಕ್ಚುಲಿ ಸರ್ ತುಂಬ ನಾನು ಯಾವತ್ತೂ ಆ ಥರ ನರೇಷನ್ ತಗೊಂಡಿರಲಿಲ್ಲ. ತುಂಬ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು. ಆ್ಯಂಡ್ ಫಸ್ಟ್ ಹಾಫ್ ಕತೆ ಹೇಳ್ಬಿಟ್ಟು ಕತೆ ನಿಲ್ಲಿಸ್ಬಿಟ್ರು, ಕತೆನೇ ಹೇಳಿಲ್ಲ ಮುಂದಕ್ಕೆ. ಸರ್ ಹೇಳಿ ಸರ್, ಕಂಟಿನ್ಯೂ ಮಾಡಿ ಅಂತ ಕ್ಯೂರಿಯಾಸಿಟಿನೂ ಇತ್ತು. ಕತೆ ಕಂಟಿನ್ಯೂ ಮಾಡಿ ಸರ್ ಅಂತ. ಇಲ್ಲ, ನೀವು ಒಪ್ಕೊಂಡ್ರೆ ಕತೆ ಹೇಳೋದು ಅಂತಂದ್ರು. ಇದು ಹೆಂಗಪ್ಪ ಹೇಳೋದು, ಅರ್ಧ ಕತೆ ಕೇಳ್ಬಿಟ್ಟು ಸರಿ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತ. ಆಮೇಲೆ ನಾನು ಸಿನಿಮಾ ಮಾಡ್ತೀನಿ ಸರ್, ಒಂದು ಕತೆ ಹೇಳಿ ಅಂದಮೇಲೆ ಅವ್ರು ಕತೆ ಹೇಳಿದ್ದು. ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಹೋಗಿದ್ರು. ದಟ್ಸ್ ಹೌ. ಆ್ಯಂಡ್ ನವೀನ್ ಸರ್ ಕೂಡ ನಮ್ಮ ನಿರ್ಮಾಪಕರು
ನಿರ್ಮಾಪಕರು ನವೀನ್ ಸರ್ ಅವರು ಬಹಳ ಪ್ಯಾಷನೇಟ್ ನಿರ್ಮಾಪಕರು. ನನಗೆ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ. ಯಾಕಂದ್ರೆ ನೀವೆಲ್ಲರೂ ಬಹುಶಃ ಬಹಳಷ್ಟು ಜನ ಗೊತ್ತಿಲ್ಲ, ದಟ್ ವೆರಿ ಇನ್ನಸೆಂಟ್ ಅಂಡ್ ನನಗೆ ಮನಸ್ಫೂರ್ತಿಯಾಗಿ ಈ ಸಿನಿಮಾ ಗೆಲ್ಲಬೇಕು. ಯಾಕಂದ್ರೆ ಈ ರೀತಿಯಾದಂಥ ನಿರ್ಮಾಪಕರು ನಿರ್ದೇಶಕರು ಹುಡ್ಕೋಬೇಕು. ಅಂಡ್ ನವೀನ್ ಸರ್, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ನಿಮ್ಗೆ ತುಂಬಾ ಇನ್ನಸೆನ್ಸ್ ಇದೆ ಅಂಡ್ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ, ಒಳ್ಳೇದಾಗ್ಲಿ. ನಮಗೆ ತುಂಬಾ ಒಂಥರ ಈಸಿ ಗೋಯಿಂಗ್ ಸೆಟ್ ಇದು. ಅವಾಗಲೇ ನಮ್ಮ ಹೇಮಂತ್ ಅವ್ರು ಹೇಳಿದ್ರು ಇದು ತುಂಬಾ ನಿಮ್ಗೆ ಸೂಕ್ತ ಆಗುವಂತ ಒಂದು ಸೆಟ್ ಅಂತ. ಬಹುಶಃ ಪೃಥ್ವಿ ನೋಡಿ ಹೇಳಿರ್ತಾರೆ. ಯಾಕೆಂದ್ರೆ ಪೃಥ್ವಿ ಜೊತೆ ಯಾರಿಗೂ ನಮ್ಮ ಸಿನಿಮಾ ತಂಡದವ್ರಿಗೆ ಇಶ್ಯೂ ಆಗಿಲ್ಲ ಅಂತ ಅನ್ಕೊಂತೀನಿ. ಅಂಡ್ ನಾನು ಯಾವಾಗಲೂ ಪೃಥ್ವಿನ ತುಂಬಾ ಹೈ ರೇಟ್ ಮಾಡ್ತೀನಿ ಆಸ್ ಅನ್ ಆಕ್ಟರ್. ಈಸ್ ಫ್ಯಾಂಟಾಸ್ಟಿಕ್. ಅಂಡ್ ಈ ಒಂದು ಕಾಂಬಿನೇಷನ್ ಕೂಡ ನನಗೆ ಅವ್ರ ಕತೆ ಹೇಳಿದಾಗ ಇದು ಒಂದು ಎಕ್ಸೈಟಿಂಗ್ ವಿಚಾರ ಅಂತ ಅನ್ಸಿತ್ತು, ನನ್ನ ಪೃಥ್ವಿಯ ಕಾಂಬಿನೇಷನ್. ಸೊ ಪೃಥ್ವಿ ಡೆಫಿನೆಟ್ಲಿ ಗೋಣ ಸ್ಕೋರ್ ವೆರಿ ವೆರಿ ಹೈ. ಸಿನಿಮಾ ನೋಡಿದೀವಿ ನಾವು ಆಲ್ರೆಡಿ. ಅಂಡ್ ಎಲ್ಲ ಹಿರಿಯ ಕಲಾವಿದರು ನಮ್ಮ ಜೊತೆ ಆಕ್ಟ್ ಮಾಡಿದ್ರು. ನನಗೆ ಬಹಳ ಖುಷಿ ಇದೆ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಅಂಡ್ ನಮ್ಮ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ.